ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನೀವೇನಾದರೂ ತುಮಕೂರಲ್ಲಿ ಒಂದು ಒಳ್ಳೆ ಜಾಗ ನೋಡ್ಬೇಕು ಅಂದ್ಕೊಂಡ್ರೆ ಮೊದಲಿಗೆ ನೆನಪಾಗದೆ ದೇವರಾಯನ ದುರ್ಗ. ಹೌದು, ನೀವೇನಾದರೂ ಒಂದು ದಿನದ ಪ್ರವಾಸ ಹಮ್ಮಿಕೊಂಡ್ರೆ ಖಂಡಿತವಾಗ್ಲೂ ಈ ಜಾಗಕ್ಕೆ ಹೋಗ್ಬೋದು. ತುಂಬ ಸೂಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ತುಮಕೂರಿಂದ ಜಾಸ್ತಿ ದೂರ ಏನಿಲ್ಲ, ಒಂದು ಅರ್ಧ ಗಂಟೆ ಪ್ರಯಾಣ ಅಷ್ಟೇ. ಆರಾಮಾಗಿ ಹೋಗಿ ಬರ್ಬೋದು. ಹಾಗೆಯೇ ಈ ಪ್ರಕೃತಿ ನಡುವೆ ಈ ರೀತಿಯಾಗಿ ಪ್ರಯಾಣ ಮಾಡೋದು ತುಂಬ ಖುಷಿ ಕೊಡುತ್ತೆ ಅಲ್ವಾ? ನೋಡಿ ಹೇಗಿದೆ ಮರಗಳ ಸಾಲು ಮಧ್ಯದಲ್ಲಿ ನಾವು ಗಾಡೀಲಿ ಹೋಗ್ತಾಯಿದ್ರೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಇಲ್ಲಿ ಹೋಗುವಾಗ ಸುಮಾರಷ್ಟು ಸ್ಥಳಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಹೀಗೆ ದಾರಿ ಉದ್ದಕ್ಕೂ ಪ್ರಕೃತಿ ಸೌಂದರ್ಯನ ನೋಡ್ತಾ ಹೋಗ್ತಾ ಇದ್ದರೆ ಮಧ್ಯದಲ್ಲಿ ನಾಮದ ಚಿಲುಮೆ ಮತ್ತು ಜಿಂಕೆವನ ಎರಡು ಒಂದೇ ಸ್ಥಳದಲ್ಲಿದೆ. ಸ್ವಲ್ಪ ಸಮಯ ಇದ್ದರೆ ಇಲ್ಲೂ ಕೂಡ ನಾಮದ ಚಿಲುಮೆ ಮತ್ತು ಜಿಂಕೆವನನ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಇಲ್ಲಿಗೊಮ್ಮೆ ಭೇಟಿ ಕೊಡಿ. ಹಾಗೆ ನಂತರ ಇಲ್ಲಿ ಮುಂದೆ ಸಾಗ್ತಾ ಹೋದರೆ ನಮಗೆ ದೇವರಾಯನ ದುರ್ಗ ಸಿಗುತ್ತೆ. ಇಲ್ಲಿ ಬೆಟ್ಟದ ಕೆಳಗೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದನ್ನು ಕೂಡ ನೋಡಿಕೊಂಡು ನಂತರದಲ್ಲಿ ಬೆಟ್ಟದ ಮೇಲಿರುವಂಥ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರ್ಬೋದು. ಇಲ್ಲಿಂದ ಬೆಟ್ಟ ಹತ್ತುವ ದಾರಿ ಸ್ವಲ್ಪ ಚಿಕ್ಕದಾಗಿದೆ, ಆದರೆ ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಆನಂತರ ಇಲ್ಲಿ ಗಾಡಿನೆಲ್ಲ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ಮೆಟ್ಲುಗಳಿದೆ, ಆ ಮೆಟ್ಲಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಹಾಗೆ ಬೆಟ್ಟದ ಕೆಳಗಡೆ ಇದೆಯಲ್ಲ, ಇಲ್ಲಿ ಹಣ್ಣು ಕಾಯಿ ಹೂವು ಎಲ್ಲ ಮಾರಾಟ ಮಾಡ್ತಾರೆ. ನಿಮ್ಗೇನಾದರೂ ದೇವರಿಗೆ ಹೂವು ಕೊಡಬೇಕು ಅಥವಾ ಹಣ್ಣುಕಾಯಿ ಮಾಡಿಸ್ಕೋಬೇಕಂದ್ರೆ. ಆಮೇಲೆ ಇಲ್ಲಿ ಬೆಟ್ಟದ ಕೆಳಗಡೆ ತಿಂಡಿ ತಿನಿಸು ಎಲ್ಲನೂ ಸಿಗುತ್ತೆ. ಮತ್ತು ಆ ದಾರಿಯಾಗಿ ಇಲ್ಲಿ ಮುಂದೆ ನಡ್ಕೊಂಡು ಮೇಲೆ ಹೋಗಬೇಕಾಗುತ್ತೆ. ಸುಮಾರು ಮೆಟ್ಲಿದೆ, ಆದರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ಹತ್ತುತ್ತಾ ಇದ್ದರೆ ಆಯಾಸನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರೋ ವಾತಾವರಣ ಇಲ್ಲಿದೆ. ನೋಡಿ ಇಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅಷ್ಟೊಂದು ಸುಂದರವಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆ ಖಂಡಿತವಾಗ್ಲೂ ಒಂದಿನ ಹೋಗಿ ಬನ್ನಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಹಾಗೆಯೇ ಈ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಹಾಗೆ ದೇವಸ್ಥಾನದ ಬದಿಯಲ್ಲಿ ಒಂದು ಸುಂದರವಾದ ಕೊಳ ಇದೆ. ಇದನ್ನು ನೋಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿ ಎಷ್ಟೊಂದು ಚೆನ್ನಾಗಿದೆಯಲ್ಲ, ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ಹೋದಾಗ. ಕೆಲವರು ಸ್ನಾನ ಮಾಡೋರು ಕೂಡ ಇಲ್ಲಿ ಮಾಡ್ತಾಯಿದ್ರು, ಆದರೆ ಈ ಕೊಳ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಇಲ್ಲಿ ಬದಿಯಲ್ಲಿ ಮೇಲ್ಗಡೆ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಇದೇ ದೇವಸ್ಥಾನ. ನಾನು ದೇವಸ್ಥಾನದ ಒಳಗಡೆ ವಿಡಿಯೋ ತೆಗೆದಿಲ್ಲ, ಹೊರಗಡೆಯಿಂದ ಮಾತ್ರ ಅಷ್ಟೇ ತೆಗೆದಿದ್ದೀನಿ. ಹಾಗಾಗಿ ನೋಡಿ ಈಗ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಒಂದು ಸಲ ಹೋದರೆ ನಿಮಗೆ ಪದೇ ಪದೇ ಹೋಗಲೇಬೇಕು ಅನ್ನೋಷ್ಟು ಚೆನ್ನಾಗಿರುವಂಥ ವಾತಾವರಣ ಅಂತಲೇ ಹೇಳ್ಬೋದು. ನಾವು ಕೂಡ ಕುಟುಂಬ ಸಮೇತವಾಗಿ ಇಲ್ಲಿಗೆ ಭೇಟಿ ನೀಡಿದ್ವಿ. ನಮಗೆ ತುಂಬಾ ಖುಷಿಯಾಯಿತು. ಈ ಪ್ರಕೃತಿಯ ನಡುವೆ ಒಂದು ದೇವರ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟಿದ್ದು ಮನಸ್ಸಿಗೆ ತುಂಬ ನೆಮ್ಮದಿ, ಖುಷಿ, ಸಂತೋಷ ಸಿಕ್ತು. ಖಂಡಿತವಾಗ್ಲೂ ನಿಮಗೆ ಸಮಯ ಸಿಕ್ಕಿದರೆ ಇಲ್ಲಿಗೆ ಒಂದು ಸಲ ಭೇಟಿ ಕೊಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.